ಮಧ್ಯಾಹ್ನ ನಾನು ಕ್ಯಾರೆಟ್ ಆಯಿಲ್ ಮಾಡಿದ್ದೆ. ಅದನ್ನ ಸಂಜೆ ಇವಾಗ ಮುಖ ತೊಳೆದ ನಂತರ ಈ ತರ ಎಣ್ಣೆನ ಹಚ್ಕೊಂಡು ಸ್ವಲ್ಪ ಕುಂಕುಮನ ಇಟ್ಕೊಂಡ್ರೆ ಈ ಒಂದು ಈವ್ನಿಂಗ್ ರೂಟೀನ್ ಕಂಪ್ಲೀಟ್ ಆಗುತ್ತೆ. ನೋಡಿ ಎಷ್ಟ್ ಚೆನ್ನಾಗಿ ಗ್ಲೋ ಬಂದಿದೆ ಅಂತ. ನನಗಂತೂ ಈ ಆಯಿಲ್ ತುಂಬಾನೇ ಇಷ್ಟ ಆಯ್ತು. ನೀವ್ ಯಾರಾದ್ರೂ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಒಂದ್ಸಲ ಮಾಡಿ ನೋಡಿ. ಈ ತರ ಮಸಾಜ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಸ್ಕಿನ್ ಗ್ಲೋ ಬರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಮುಖ ತೊಳೆಯೋದಕ್ಕೆ ಅಂತ ಅನ್ಬಿಟ್ಟು ಇದೇನಿಲ್ಲ ಮೈಸೂರು ಬೇಳೆ ಬರುತ್ತಲ್ವಾ ಅದು ಮತ್ತೆ ಕಸ್ತೂರಿ ಅರಿಶಿನ. ಮಗನ್ಗೆ ಅಂತ ಮಾಡಿದಿದ್ದು ಅರಿಶಿನ ಹಾಕಿರ್ಲಿಲ್ಲ ಅವ್ನಿಗೆ ಮಾಡಿರ್ಬೇಕಾದ್ರೆ. ಬರೀ ನಾನು ಮೈಸೂರು ಬೇಳೆಲಿ ಇದನ್ನ ಮಿಲ್ ಮಾಡಿಸ್ಕೊಂಡ್ ಬಂದಿರೋದು. ಮನೇಲಿ ಮಾಡಿದ್ರೆ ತರ್ತರಿ ಆಗ್ಬಿಡುತ್ತೆ ಅಂತ ಅನ್ಬಿಟ್ಟು ನಾನು ಮಿಲ್ಲರ್ಗೆ ಹಾಕ್ಸ್ಕೊಂಡ್ ಬಂದು ನುಣ್ಣಗೆ ಮಾಡಿಸ್ಕೊಂಡ್ ಬಂದಿದ್ದೀನಿ. ಇದು ABC ಜ್ಯೂಸು ಮಗ ಬ್ಯಾಡ್ಮಿಂಟನ್ಗೆ ಹೋಗ್ಬೇಕಾದ್ರೆ ಮಾಡ್ಕೊಟ್ಟಿದ್ದೆ. ಇದನ್ನ ಕುಡಿಯೋದ್ರಿಂದ ತುಂಬಾನೇ ಸ್ಕಿನ್ ಗ್ಲೋ ಬರುತ್ತೆ ಮಕ್ಕಳಿಗೆ ಅಂತ ಅನ್ಬಿಟ್ಟು ಈ ಹಣ್ಣನ್ನ ಇವತ್ತು ಕಟ್ ಮಾಡ್ಬೇಕಾಯ್ತು, ಮಾಡಿಲ್ಲ. ಯಾಕೆ ಅಂತಂದ್ರೆ ಮಧ್ಯಾಹ್ನ ಮೇಲೆ ಕಟ್ ಮಾಡಿದ್ರೆ ವೇಸ್ಟ್ ಆಗುತ್ತೆ. ಅದು 1.5 kg ಇರ್ಬೋದು ಅನ್ಸುತ್ತೆ. ಹಂಗಾಗಿ ಬೆಳಿಗ್ಗೆ ಕಟ್ ಮಾಡೋಣ ಅಂತ ಪೇಂಟ್ ಮಾಡಿಸ್ತಿದ್ವಲ್ವಾ ಆಫೀಸ್ಗೆ ಹೋಗಿ ಅಲ್ಲಿಂದ ಸ್ವಲ್ಪ ಈ ಕೆಲಸನ ನೋಡ್ಕೊಂಡು ಅಲ್ಲಿಂದ ಬಂದೆ. ನೋಡಿ ಅಂಕಲ್ ಫೋಟೋ ತೆಗಿಯಮ್ಮ ಅಂತ ಅನ್ಬಿಟ್ಟು ಹಿಂಗ್ ನಿಂತ್ಕೋತಾ ಇದಾರೆ. ಇವ್ರಂತೂ ಹಳೆಯ ಪರಿಚಯ, ಫುಲ್ ಜೋಕ್ಸ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.